ಶಾಲಾ ಮಕ್ಕಳಿಂದಲೇ ಮಲದ ಗುಂಡಿ ಕ್ಲೀನಿಂಗ್ ಮಾಡಿಸಲಾಗಿತ್ತು. ಶಿಕ್ಷಕರ ಮುಂದೆ ನಿಂತು ಅಮಾನವೀಯ ಕೃತ್ಯ ಮಾಡಿಸಿದ್ರು. ಅದೇ ಘೋರ ರಾಜಕೀಯ ಟ್ವಿಸ್ಟ್ ಪಡೆದಿದೆ. ಕೇಸ್ ಮುಚ್ಚಿಹಾಕಲು ಸಂಚು ಆಗಿದೆ ಅಂತ ಕೇಂದ್ರ ಸಚಿವರು ಆರೋಪಿಸಿದರೆ, ವಿಪಕ್ಷ ನಾಯಕರು ಕಮಿಷನ್ ದಂಧೆ ಬಾಂಬ್ ಸಿಡಿಸಿದ್ದಾರೆ. ಒಂದರ ಹಿಂದೆ ಒಂದರಂತೆ ಟೀಮ್ಗಳು ಬರ್ತಿವೆ. ಶಾಲೆಯಲ್ಲಿನ ಸಾಲು ಸಾಲು ಅಮಾನವೀಯಗಳಿಂದ ವಿದ್ಯಾರ್ಥಿಗಳು ತತ್ತರಿಸಿದ್ರೆ, ನಾಯಕರು ಇದರಲ್ಲೇ ರಾಜಕೀಯದ ಆಟ ಆರಂಭಿಸಿದ್ರು. ಅಷ್ಟಕ್ಕೂ ಕೋಲಾರದ ವಸತಿ ಶಾಲೆಯಲ್ಲಿನ ಮಲಗುಂಡಿ ಕ್ಲೀನಿಂಗ್ ಕೇಸ್ಗೆ ಇವತ್ತು ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಡಿಸೆಂಬರ್ 1ರಂದೇ ನಡೆದಿತ್ತು ಮಲಗುಂಡಿ ಕ್ಲೀನಿಂಗ್. ಪ್ರಕರಣ ಮುಚ್ಚಾಕಲು ನಡೆದಿದ್ದ ಸಂಚು ಕೋಲಾರ ಜಿಲ್ಲೆ ಮಾಲೂರು ತಾಲೂಕು ಯಲವಳ್ಳಿಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಯಲ್ಲಿ ಘೋರವೇ ನಡೆದಿತ್ತು. ಶಾಲಾ ಮಕ್ಕಳಿಂದಲೇ ಮಲದ ಗುಂಡಿ ಕ್ಲೀನಿಂಗ್ ಮಾಡಿಸುವ ಮೂಲಕ ಅಮಾನವೀಯವಾಗಿ ವರ್ತಿಸಲಾಗಿತ್ತು. ಈ ಸಂಬಂಧ TV9 ನಿನ್ನೆ ನಿರಂತರವಾಗಿ ವರದಿ ಪ್ರಸಾರ ಮಾಡ್ತಾ ಇದ್ದ ಹಾಗೆ 5 ವಿರುದ್ಧ ಕೇಸ್ ದಾಖಲಾಗಿದೆ. ಅದರಲ್ಲೂ ಪ್ರಾಂಶುಪಾಲೆ ಭಾರತಮ್ಮ ಸೇರಿದ ಹಾಗೆ 2 ಅರೆಸ್ಟ್ ಆಗಿದ್ರೆ 3 ತಲೆಮರೆಸಿಕೊಂಡಿದ್ದಾರೆ. ವಿಷಯ ಅಂದ್ರೆ ಡಿಸೆಂಬರ್ 1ರಂದೇ ಈ ಘಟನೆ ನಡೆದಿದ್ದು ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ಆಗಿತ್ತಾ ಅನ್ನೋ ಅನುಮಾನ ಮೂಡಿದೆ. ಗುರುವಾರವೇ ಸ್ಥಳೀಯ ಶಾಸಕರು ಶಾಲೆಗೆ ಬಂದು ಮೀಟಿಂಗ್ ಮಾಡಿದ್ರು. ಯಾರೊಬ್ಬರ ಮೇಲೂ ಕ್ರಮ ಆಗಿರಲಿಲ್ಲ. ಪ್ರಕರಣ ದೊಡ್ಡದಾಗ್ತಾ ಇದ್ದ ಹಾಗೆ ಇವತ್ತು ಶಾಲೆಗೆ ಭೇಟಿ ನೀಡಿದ ಜಿಲ್ಲಾ ಉಸ್ತುವಾರಿ ಸಚಿವ ಭೈರತಿ ಸುರೇಶ್ ಕ್ಲೀನಿಂಗ್ಗೆ ಕೊಟ್ಟಿದ್ದ ಹಣ ಉಳಿಸೋದಕ್ಕೆ ಈ ಕೃತ್ಯ ಮಾಡಿಸಿದ್ದಾರೆ. ಇದು ಲಂಚದ ಇನ್ನೊಂದು ರೂಪ ಅಂತ ಹೇಳಿದ್ದಾರೆ. ಒಂದು ತಿಂಗಳಿಂದನೇ 25,000 ಕೊಟ್ಟಿದ್ದಾರೆ ಶಾಲೆಗೆ, ಈ ಸಣ್ಣ ಪುಟ್ಟ ಕೆಲಸಗಳಿಗೆ, ಈ ಮ್ಯಾನ್ಯುವಲ್ ಎಲ್ಲ ಕ್ಲೀನ್ ಮಾಡಿಸ್ಲಿಕ್ಕೆ. ಆ ಸಣ್ಣ ಪಣ್ಣ ದುಡ್ಡು ಉಳಿಸೋಂತಹ ಲಂಚ ಹೊಡೆಯೋದು ಇನ್ನೊಂದು ರೂಪ. ಆ ದುಡ್ಡು ಉಳ್ಸೋಕೆ ಹೋಗಿ ಆ ಪ್ರಿನ್ಸಿಪಲ್ರು ಅವ್ರ ಜೊತೆ ಸೇರ್ಕೊಂಡು ಆ ಟೀಚರ್ಸು ಇಂಥ ಒಂದು ಹೇಯವಾದ ಕೃತ್ಯವನ್ನು ಮಾಡಿದ್ದಾರೆ. ಬಿಜೆಪಿ ಕೂಡ ಈ ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಿದೆ. ಇವತ್ತು ಶಾಲೆಗೆ ವಿಸಿಟ್ ಮಾಡಿದ ವಿಪಕ್ಷ ನಾಯಕ ಆರ್ ಅಶೋಕ್ ಇದು ಕಮಿಷನ್ ದಂಧೆಯ ಇನ್ನೊಂದು ಭಾಗ ಅಂತ ಗಂಭೀರ ಆರೋಪ ಮಾಡಿದ್ರು. ನನ್ಗನ್ಸ್ತದೆ ಎಲ್ಲೋ ಈ ಸರ್ಕಾರಕ್ಕೆ ತಾಳನೂ ಇಲ್ಲ, ಮೇಳನೂ ಇಲ್ಲ, ಏನೂ ಇಲ್ಲ. ಟ್ರಾನ್ಸ್ಫರ್ ಮಾಡ್ಕೊಂಡು ದಂಧೆ. ಈಗ ನಾನು ಕೇಳಿದೆಲ್ಲ ಯಾಕೆ ಊಟ ಕೊಡಲ್ಲ ಅಂದರೆ ಎಲ್ಲ ವಸೂಲಿ. ನನಗನ್ಸ್ತದೆ ಎಲ್ಲ ಮೇಲಧಿಕಾರಿಗಳಿಗೆಲ್ಲ ದುಡ್ಡು ಕೊಡ್ಬೇಕನ್ನೋ ಅದಕ್ಕೋಸ್ಕರ ಮಕ್ಕಳಿಗೆಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಇದಕ್ಕೂ ಮುನ್ನ ಅಂತ ಅಂದ್ರೆ ಇವತ್ತು ಬೆಳಗ್ಗೆಯೇ ಶಾಲೆಗೆ ವಿಸಿಟ್ ಮಾಡಿದ್ದ ಕೇಂದ್ರ ಸಚಿವ ಎ ನಾರಾಯಣ ಸ್ವಾಮಿ ಮಲದ ಗುಂಡಿ, ಶಾಲಾ ಆವರಣ, ಕಚೇರಿ ಸೇರಿದ ಹಾಗೆ ಎಲ್ಲ ಕಡೆ ಪರಿಶೀಲನೆ ನಡೆಸಿದ್ರು. ಸ್ಥಳದಲ್ಲಿದ್ದ ಶಿಕ್ಷಕರನ್ನ ತರಾಟೆಗೆ ತೆಗೆದುಕೊಂಡಿದ್ರು. ಸಚಿವರ ಎದುರಿನಲ್ಲಿಯೇ ಶಾಲೆಯ ಲಾಕರ್ ಒಡೆದ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ರು. ಕೇಂದ್ರ ಸಚಿವರು ಕೂಡ ಈ ಪ್ರಕರಣವನ್ನ ಮುಚ್ಚಾಕೋದಕ್ಕೆ ಪ್ರಯತ್ನ ಆಗಿತ್ತು ಅಂತ ಆರೋಪಿಸಿದ್ದಾರೆ. ಮುಚ್ಚೋದಕ್ಕೆ ಪ್ರಯತ್ನ ಮಾಡಿದ್ರು, ಆ ಪ್ರಯತ್ನ ಫಲಕಾರಿ ಆಗಲಿಲ್ಲ. ಯಾವುದೋ ಒಂದು ರೀತಿಯಲ್ಲಿ ಸಮಾಜಕ್ಕೆ, ಸರ್ಕಾರಕ್ಕೆ, ಅಧಿಕಾರಿಗಳಿಗೆ, ಮಾಧ್ಯಮದವರಿಗೆ ಗೊತ್ತಾಗಿದ ತಕ್ಷಣ ಇದು ಎಲ್ಲ ಎಚ್ಚರಿಕೆ ವಹಿಸಿ ಬರ್ತವೆ. ಇದು ಇಡೀ ರಾಜ್ಯದ ಎಲ್ಲ ಹಾಸ್ಟೆಲ್ಗೆ, ಮೊರಾರ್ಜಿ ಶಾಲೆಗೆ ಎಚ್ಚರಿಕೆ ಗಂಟೆ. ಯಾರೇ ಆಗಿರ್ಲಿ, ರಾಜಿ ಪಂಚಾಯಿತಿ ಮುಚ್ಚಾಕ್ಬೇಕಂತ ಪ್ರಯತ್ನ ಮಾಡಿದಂತ ಎಲ್ಲರೂ ಈ ಕೇಸ್ನ ಒಳಗಡೆ ಸೇರ್ಬೇಕಂತ ನಾನು ಒತ್ತಾಯ ಇದೆ. ವಿಷಯ ಅಂದ್ರೆ ಶಾಲೆಯಲ್ಲಿ ಶಿಕ್ಷಕರ ನಡುವೆಯೇ 2 ಗುಂಪುಗಳಾಗಿವೆ. ಇದೇ ಗುಂಪುಗಾರಿಕೆ ಶಾಲೆಯ ಆಡಳಿತ ಹಳ್ಳ ಹಿಡಿಯೋದಕ್ಕೆ ಕಾರಣ ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಕಸ ಗುಡಿಸೋ, ಅಡುಗೆ ಮಾಡೋರು, ಶಿಕ್ಷಕರು ಸೇರಿದ ಹಾಗೆ ಶಾಲೆಯ ಎಲ್ಲ ಸಿಬ್ಬಂದಿಯನ್ನು ವರ್ಗಾವಣೆ ಮಾಡೋದಕ್ಕೆ ಸಚಿವರು ಸೂಚಿಸಿದ್ದಾರೆ. ಕಸ ಗುಡಿಸೋರಿಂದ ಹಿಡಿದು ಪ್ರಿನ್ಸಿಪಾಲಿಂದ ಹಿಡಿದು ಯಾವುದೇ ಟೀಚರ್ಸ್ ಇರೋರ್ನ ಇಡೋದು ಬೇಡ. ಎಲ್ಲ ಟೀಚರ್ಸ್ನ ಅವ್ರನ್ನೆಲ್ಲಾದರೂ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಬೇರೆ ಜಿಲ್ಲೆಗಳಿಗೆ, ಬೇರೆ ಕೆಲಸಕ್ಕೆ ಬಾರದಂತಹ ಶಾಲೆಗಳಿಗೆ ಅವ್ರನ್ನ ಹಾಕ್ತಾರೆ. ಮಕ್ಕಳನ್ನೇ ಮಲದ ಗುಂಡಿಗೆ ಇಳಿಸುವಂತ ಹೇಯ ಕೃತ್ಯವನ್ನ ಎಸಗಿದ್ದಾರೆ. TV9 ನಿರಂತರವಾಗಿ ವರದಿ ಮಾಡ್ತಾ ಇದ್ದ ಹಾಗೆ ಸರ್ಕಾರ ಅಲರ್ಟ್ ಆಗಿದ್ದು ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕಿದೆ. ರಾಜೇಂದ್ರ ಸಿಂಹ, TV9 ಕೋಲಾರ.